ನಮಸ್ಕಾರ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ಈಗಿನ ರೆಸಿಪಿ ಗಿಣ್ಣು. ಹುರಿದಿರೋದು ಮತ್ತು ಆ ಯಾಲಕ್ಕಿ ಫ್ಲೇವರು ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಗಿಣ್ಣು ಹಾಲು ಅಂದರೆ ಹಸು ಕರು ಹಾಕಿ 3 ರಿಂದ 5 ದಿನದೊಳಗೆ ಮಾಡುವಂಥ ಹಾಲಿನಲ್ಲಿ ಗಿಣ್ಣು. ಇದು 4ನೇ ದಿನದ ಹಾಲು. 1 ಲೀಟ್ರ್ ತಗೊಂಡಿದ್ದೀವಿ. 1 ಲೀಟ್ರ್ ಹಾಲು, 1 ಬೌಲು ಒಣಕೊಬ್ಬರಿ, 3 ಸ್ಪೂನ್ ತುಪ್ಪ, ಒಂದು 3-4 ಸ್ಪೂನು ಬಾದಾಮ್ ಪೌಡ್ರು, ಒಂದು ಸ್ವಲ್ಪ ಗೋಡಂಬಿ, 1/4 kg ಅವಲಕ್ಕಿ, 1/4 kg ಬೆಲ್ಲ, ಈಗ ಸ್ಟವ್ ಅಂಟಿಸಿ ಹಾಲು ಕಾಯಕ್ಕೆ ಇಡೋಣ. ಹಾಲು ಚೆನ್ನಾಗಿ ಕಾದು 1/4 ಭಾಗ ಆಗಬೇಕು. 1/4 ಭಾಗ ಇಂಬ್ರು ಆಗಿ 3/4 ಭಾಗ ಆಗಬೇಕು ಹಾಲು. ಈಗ ಹಾಲು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾದು ಕಡಿಮೆ ಆಗ್ಬೇಕಂತ. ಈಗ ಕುದ್ದು ಅರ್ಧ ಗಟ್ಟಿಯಾಗಿದೆ ಹಾಲು. ಈಗ ಈ ಬಾದಾಮ್ ಪೌಡ್ರನ್ನ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಕುದಿ ಬಂದಿದೆ. ಇವಾಗ ಈ ಅವಲಕ್ಕಿನ ಪುಡಿ ಏನು ಮಾಡಿಕೊಂಡಿದ್ದೀವಿ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಬೇಯಿಸೋಣ ಒಂದು 5 ನಿಮಿಷ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಲಿ ಬೇಯಿಸೋಣ. ಈಗ ಉರಿ ಸ್ವಲ್ಪ ಜಾಸ್ತಿ ಕೊಟ್ಟು ಓಪನ್ ಮಾಡಿ ಬೆಲ್ಲ ಹಾಕೋಣ. 1/4 kg ಬೆಲ್ಲ, 1/4 kg ಅವಲಕ್ಕಿಗೆ 1/4 kg ಬೆಲ್ಲ. ಈ ಹಾಲಲ್ಲಿ ಗಿಣ್ಣು ಮಾಡಿ ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಬರೋ ಕಾಯಿಲೆಗಳನ್ನೆಲ್ಲ ತಡೆಗಟ್ಟುತ್ತೆ. ಈ ಹಾಲು ಸಿಗೋದು ಅಪರೂಪ, ಹಳ್ಳಿಗಳ ಕಡೆ ತುಂಬ ಸಿಗುತ್ತೆ. ಈಗ ಲೋ ಫ್ಲೇಮಲ್ಲಿ ಕಡಿಮೆ ಉರಿಲಿ ಇನ್ನೊಂದು 2-3 ನಿಮಿಷ ಬಿಡೋಣ, ಬೆಲ್ಲ ಚೆನ್ನಾಗಿ ಕರಗುತ್ತೆ. ಈಗ ಓಪನ್ ಮಾಡಿ ಚೆನ್ನಾಗಾಗಿದೆ. ಈಗ ಈ ತೆಂಗಿನ ತುರಿ ಏನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವೋ ಒಣಕೊಬ್ಬರಿ, ಅದು ಹಾಕಿ ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗಿಣ್ಣು ರೆಡಿ ಆಗುತ್ತೆ. ರೆಡಿ ಆಯಿತು ಗಿಣ್ಣು. ಈಗ ತುಪ್ಪ ಏನು ತಗೊಂಡಿದ್ವಿ ಅದು ಒಂದು 3 ಸ್ಪೂನ್ ತುಪ್ಪ ಹಾಕೋಣ. ಈಗ ಗೋಡಂಬಿ ಹಾಕೋಣ. ಒಂದು ಸ್ಟವ್ ಆಫ್ ಮಾಡಿಬಿಡೋಣ. ಗೋಡಂಬಿ ಹಾಕೋಣ.
ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಗಿಣ್ಣು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಗಿಣ್ಣಾಳು ಸಿಕ್ಕಿದಾಗ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸರ್ವ್ ಮಾಡೋಣ. ನೋಡಿ, ಗಿಣ್ಣು ಈ ರೀತಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.